ಕನಕಪುರದಲ್ಲಿ ಕನಕಾಧಿಪತಿ ಫುಲ್ ರೌಂಡ್ಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಕೆಂಕೇರಮ್ಮ ದೇಗುಲಕ್ಕೂ ಕೂಡ ಭೇಟಿ ನೀಡಿದ್ದಾರೆ ಸಿಎಂ ಡಿಕೆಶಿ. ಕೆಂಕೇರಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ದಕ್ಷಿಣದಲ್ಲಿರುವಂತಹ ಕೆಂಕೇರಮ್ಮ ದೇವಾಲಯಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿ ಆಗಮಿಸಿದ್ದಾರೆ. ಇವತ್ತು ಫುಲ್ ಡೇ ಕನಕಪುರದಲ್ಲೇ ಇರ್ತಾರೆ. ಕನಕಾಧಿಪತಿ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ತೆರಳ್ತಾ ಇರುವಂತದ್ದು. ಅಲ್ಲಿರುವಂತಹ ದೇವಾಲಯ ಕೆಂಕೇರಮ್ಮ ದೇಗುಲಕ್ಕೂ ಕೂಡ ಭೇಟಿ ನೀಡಿದ್ರು ಸಿಎಂ. ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿರುವಂತದ್ದು. ಸಿಎಂ ಆದ್ಮೇಲೆ ತಮ್ಮ ತವರು ನೆಲಕ್ಕೆ ಇವತ್ತು ಎಂಟ್ರಿ ಕೊಟ್ಟಿರುವಂತದ್ದು. ಸಾಕಷ್ಟು ಖುಷಿಯಲ್ಲಿದ್ದಾರೆ, ಸಂಭ್ರಮಾಚರಣೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಭಿಮಾನಿಗಳು. ಕನಕಪುರದ ಕನಕಾಧಿಪತಿ ಅಲ್ಲಿಗೆ ತೆರಳಿರುವಂತಹ ಕಾರಣಕ್ಕೆ ಇನ್ನು ಭಾವುಕರಾಗ್ತಾರೆ. ಅಭಿಮಾನವನ್ನ ಅಲ್ಲಿ ಇದ್ದಂತಹ ನೆರೆದಿಂತಹ ಅಭಿಮಾನಿಗಳ ಅಭಿಮಾನವನ್ನ ಕಣ್ತುಂಬಿಕೊಂಡು ಅದಾದ ನಂತರದಲ್ಲಿ ಈಗ ಕೆಂಕೇರಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಬೆಂಗಳೂರಿನ ದಕ್ಷಿಣದಲ್ಲಿ ಇರುವಂತಹ ದೇವಾಲಯ ಇದು. ಪೂಜೆ ಸಲ್ಲಿಸಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಸಾಕಷ್ಟು ಗ್ರಾಮಗಳಿಗೆ ನಾವು ನೋಡ್ತಾ ಇದೀವಿ. ಕೆಂಕೇರಮ್ಮ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಭಾಗಿಯಾಗಿರುವಂತದ್ದು ಬೆಂಗಳೂರು ದಕ್ಷಿಣದಲ್ಲಿ ಇರುವಂತಹ ದೇವಾಲಯ. ಇನ್ನು ಸಹೋದರ ಡಿಕೆ ಸುರೇಶ್ ಅವರು ಅವರೊಂದಿಗಿರುವಂತದ್ದು. ಮತ್ತೆ ಬೆಂಗಳೂರು ದಕ್ಷಿಣದಲ್ಲಿರುವಂತಹ ಕೆಂಕೇರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು, ಜೊತೆಗೆ ಸಹೋದರ ಡಿಕೆ ಸುರೇಶ್ ಅವರು ಕೂಡ ಇರುವಂತದ್ದು. ಇವತ್ತು ಕಂಪ್ಲೀಟ್ ಇವತ್ತಿನ ಸಂಡೇಯನ್ನ, ವೀಕೆಂಡ್ ಅನ್ನ ತಮ್ಮ ತವರು ನೆಲಕ್ಕಾಗಿ ಅಲ್ಲಿನ ಜನತೆಯನ್ನ ಮೀಟ್ ಮಾಡಿ ಅವರೊಂದಿಗೆ ಮಾತನಾಡೋದಕ್ಕಾಗಿರ್ಬೋದು, ಅವರ ಕಷ್ಟ ಏನಿದೆ, ಸುಖ ಏನಿದೆ ಎಲ್ಲವನ್ನ ಆಲಿಸೋದಕ್ಕಾಗಿ ಇವತ್ತಿನ ದಿನವನ್ನ ಎತ್ತಿಟ್ಟಿದ್ದಾರೆ ಸಿಎಂ ಡಿಕೆಶಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಲ್ಲಿ ದೇವಿಯ ದರ್ಶನವನ್ನ ಕೂಡ ಪಡ್ಕೊಂಡು ವಿಶೇಷ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಕನಕಪುರದಾದ್ಯಂತ ಇರುವಂತಹ ಲಕ್ಷಾಂತರ ಭಕ್ತರು, ಅಂದ್ರೆ ಡಿಕೆ ಭಕ್ತರು ಅಥವಾ ಅಭಿಮಾನಿಗಳು ಅಂತ ಏನ್ ಹೇಳ್ತೀವಿ, ಅವರನ್ನ ನೋಡೋದಕ್ಕೆ ಇವತ್ತು ಆಗಮಿಸಿದ್ದಂಥದ್ದು. ಪುಷ್ಪಾರ್ಚನೆಯನ್ನ ಕೂಡ ಮಾಡಿದ್ರು. ಜಯ ಘೋಷಗಳನ್ನ ಮೊಳಗ್ತಾ ಇರುವಂಥದ್ದು ಕನಕಪುರದಲ್ಲಿ. ಅದರಲ್ಲಿ ಸಂಭ್ರಮಿಸಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. ಅದೇ ವಿಚಾರವಾಗಿ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗೆ ಅಜಯ್ ಇರ್ತಾರೆ, ನಮ್ಮ ಪ್ರತಿನಿಧಿ. ಎಸ್ ಅಜಯ್, ಇವತ್ತು ಸಂಡೇ ಸ್ಪೆಷಲ್ ಡೇ ಡಿಕೆಶಿ ಅವರಿಗೆ, ಅವರ ಅಭಿಮಾನಿಗಳಿಗೆ ಕನಕಪುರದಲ್ಲಿ ಅಂತ ಹೇಳ್ಬೋದು. ಯಾವ ರೀತಿ ನಡೀತಾ ಇದೆ ಸಂಭ್ರಮಾಚರಣೆಯಲ್ಲಿ ಅಂತ? ಗಾಯತ್ರಿ, ಖಂಡಿತ ಅಂದ್ರೆ ಬೆಳಗ್ಗೆ ಒಂದು 11:30 ಸುಮಾರಿಗೆ ನೇರವಾಗಿ ಹಾರೋಹಳ್ಳಿಗೆ ಬಂದಂತ ಡಿಕೆ ಶಿವಕುಮಾರ್ ಅವರು ಕೆಲವೊಂದಷ್ಟು ಅವರ ಕ್ಷೇತ್ರದಲ್ಲಿ ಇರುವಂತಹ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದು ಅವರ ಕಾರ್ಯಕರ್ತರನ್ನ ಉದ್ದೇಶಿಸಿ ಕೆಲವೊಂದಷ್ಟು ಅವ್ರನ್ನ ಭೇಟಿಯಾಗುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇವಾಗ ಆಲ್ಮೋಸ್ಟ್ 17 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೋಗ್ತೀವಿ ಅಂತ ಹೇಳಿ ಕೆಲವೊಂದಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಹಾರೋಹಳ್ಳಿ ಮುಗಿದ ನಂತರವಾಗಿ ನಾರಾಯಣಪುರದಿಂದ ನೆಕ್ಸ್ಟ್ ಕೋಡಿಹಳ್ಳಿಗೆ ಹೋಗಿದ್ರು. ಅಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಅವರು ಬರುವಂತ ನಿರೀಕ್ಷೆಯಲ್ಲಿ ಇದ್ರು. ಅವರು ಬಂದಂತ ಸಂದರ್ಭ ಕೂಡ ಅವರ ಕಾರ್ಯಕರ್ತರು ಸೇರಿದಂತೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇತ್ತು. ಹೀಗಾಗಿ ಸಾಕಷ್ಟು ಒಂದು ಚರ್ಚೆಯನ್ನು ಮಾಡಿದ್ರು, ಕೆಲವೊಂದಷ್ಟು ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು, ಎಲ್ಲರನ್ನೂ ಉದ್ದೇಶಿಸಿ ಮಾತುಕತೆಯನ್ನು ಕೂಡ ಆಡಿದ್ರು. ಇದೀಗ ಒಂದು ಅವರಷ್ಟು ಒಂದು ರೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಸ್, ಕಂಟಿನ್ಯೂ ಅಜಯ್, ಕಂಟಿನ್ಯೂ.
ಮಾತಾಡಿ ಅಂದ್ರೆ ಇಲ್ಲಿ ಕೆಲವೊಂದಷ್ಟು ಕಾರ್ಯಕರ್ತರು ಇದ್ದಾರೆ, ಅಭಿಮಾನಿಗಳು ಇದ್ದಾರೆ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿದ್ರು. ಅದೇ ರೀತಿಯಾಗಿ ಇಲ್ಲಿ ಡಿಕೆಎಸ್ ಅವರ ಒಂದು ಸ್ಕೂಲ್ ಏನಿದೆ, ಹಿಲ್ವ್ಯೂ ಪಬ್ಲಿಕ್ ಸ್ಕೂಲ್ ಅಂತ, ಇದು ಕೋಡಿಹಳ್ಳಿ ಗ್ರಾಮ ಏನಿದೆ ಅಲ್ಲಿರುವಂತಹ ಶಾಲೆಯಲ್ಲಿ, ಅಲ್ಲೇ ಒಂದು ಶಾಲೆಯಲ್ಲಿ ಪಕ್ಕದಲ್ಲಿರುವಂತಹ ಒಂದು ಫಾರ್ಮ್ ಹೌಸ್ ಅಲ್ಲಿ ಡಿಕೆಶಿ ಅವರು ರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವರ ತಾಯಿ ಕೂಡ ಅವರ ಜೊತೆ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಕಾಂಗ್ರೆಸ್ನ ಕೆಲವೊಂದಷ್ಟು ಮುಖಂಡರು ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಡಿಸಿಎಂ ಅವರು ಅಂದ್ರೆ ಹಿಂದೆ ಪಕ್ಷದಲ್ಲಿ ಇದ್ರು, ಜೊತೆಗೆ ಇವಾಗ ಸಿಎಂ ಆಗಿದ್ದಾರೆ. ಮೊದಲನೇ ಬಾರಿ ಸಿಎಂ ಆದ ನಂತರವಾಗಿ ಈ ಒಂದು 17 ಗ್ರಾಮ ಪಂಚಾಯತಿಗೆ ಬಂದಿದ್ದಾರೆ. ಅಂದ್ರೆ ಅಭಿಮಾನಿಗಳನ್ನ, ಕಾರ್ಯಕರ್ತನ ಎಲ್ಲರನ್ನೂ ಮಾತಾಡಿಸೋದಕ್ಕೆ ಅಂತ. ಎಷ್ಟು ಖುಷಿ ಇದೆ ಸರ್? ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರಪ್ರಥಮವಾಗಿ 25ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಕ್ಕೆ ನಿಜವಾಗ್ಲೂ ಸಂತೋಷ. ಅದರಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಸುಮಾರು 1,24,000 ಓಟ್ಗಳನ್ನು ಕೊಟ್ಟು ಅತ್ಯುನ್ನತವಾಗಿ ಗೆಲ್ಲಿಸಿದ್ರು. ಆ ಜನಕ್ಕೆ ಇವತ್ತು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ಸಾಹೇಬರು ಇವತ್ತು ಬಂದಿದ್ದಾರೆ. ಇವತ್ತು 19 ಕಡೆ ಇವತ್ತು ವಿಸಿಟ್ ಅನ್ನ ಮಾಡಿ ಸುಮಾರು ಲಕ್ಷಾಂತರ ಜನ ಸೇರಿ ಇವತ್ತು ಆ ಜನಕ್ಕೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಾಹೇಬರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಸಾಹೇಬರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತು ಮುಖ್ಯಮಂತ್ರಿಯಾಗಿ ನೀವು ಹೋಗಿದ್ದೀರಿ, ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯಗಳೇನಿದೆ, ಸಂವಿಧಾನದ ಆಶಯಗಳೇನಿದೆ, ಆ ಆಶಯಗಳಂತೆ ಕೆಲಸ ಮಾಡಲಿ ಅಂತ ಹೇಳಿ ನಾನು ಕಾಂಗ್ರೆಸ್ನ ಕನಕಪುರ ವಿಧಾನಸಭಾ ಕ್ಷೇತ್ರದ ಕೋರ್ಡಿನೇಟರ್ ಆಗಿ ನೀಲಿ ರಮೇಶ್ನಾಗಿ ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಮೇಡಮ್, ನೀವು ನೋಡಿದ್ರಿ ಡಿಕೆಶಿ ಅವರು ಇಲ್ಲೇ ಇದ್ದಾರೆ, ಮಾತಾಡೋದಕ್ಕೆ ಅವ್ರನ್ನ ಭೇಟಿ ಹಾಕಿ ಬಂದಿದ್ರಿ. ಎಷ್ಟಿದೆ ಮೇಡಮ್ ಖುಷಿ? ಅಂದ್ರೆ ಯಾಕಂದ್ರೆ ಸಾಕಷ್ಟು ಸಿಎಂ ಆದಾದ್ಮೇಲೆ ಮೊದಲನೇ ಬಾರಿ ಬರ್ತಾ ಇದ್ರೆ, ಅವರ ಅಭಿಮಾನಿಗಳನ್ನ ನೇರವಾಗಿ ಭೇಟಿ ಆಗಬೇಕು, ಕಾರ್ಯಕರ್ತರನ್ನ ಮಾತಾಡಿಸ್ಬೇಕು ಅಂತೇಳಿ. ಸರ್, ತುಂಬಾನೇ ಖುಷಿ ಆಗ್ತದೆ. ಯಾಕಂತಂದ್ರೆ ನಮ್ಗೆ ಇವತ್ತು ಹಾಲುವನ್ನು ಉಂಡಷ್ಟೇ ಖುಷಿ ಆಗ್ತದೆ ಸರ್. ನಮ್ಮ ಕನಕಪುರ ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಾ ಜನತೆಗೂ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಕನಕಪುರ ತಾಲೂಕು ಜನತೆ ಪರವಾಗಿ, ನಮ್ಮ ಸಾತ್ನೂರು ಬ್ಲಾಕ್ ಮತ್ತು ನಮ್ಮ ಕೋಡಹಳ್ಳಿ ಪರವಾಗಿ ಶುಭಾಶಯಗಳನ್ನ ನೂತನ ಮುಖ್ಯಮಂತ್ರಿ ಅವರಿಗೆ, ಡಿಕೆ ಶಿವಕುಮಾರ್ ಸರ್ಗೆ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ ಸರ್. ಇವತ್ತು ಬೆಳಗ್ಗೆಯಿಂದ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಂದು ವೆಂಕಟೇಶ್ವರ ಸ್ವಾಮಿ, ಕಲ್ಲಳ್ಳಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, ಆರವಳ್ಳಿ ಚಾಮುಂಡಿ ದೇವಿ ಇರ್ಬೋದು, ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಲಾಸ್ಟ್ನೇದು ಅವ್ರ ಮನೆಯ ದೇವರು ಆದಂತ ಕಿಂಕೆರಮ್ಮ ದೇವಸ್ಥಾನಕ್ಕೆ ಬಂದು ಇವತ್ತು ಅವರು ಆಶೀರ್ವಾದನ ಪಡೆದ್ರು. ಇಡೀ ರಾಜ್ಯದಲ್ಲಿ ಕಬ್ಬಳಮ್ಮನಿಗೂ ಇವಾಗ ಸಾಯಂಕಾಲ ಹೋಗ್ತಾರೆ. ಇಡೀ ರಾಜ್ಯದ ನಮ್ಮ ತಾಲೂಕಿನ ಜನ ಕೃತಜ್ಞತೆನ ಸಲ್ಲಿಸಬೇಕು ಅಂತೇಳಿ ಇವತ್ತು ನಮ್ಮ ಮನೆ ಬಾಗಿಲು ಬಂದರೆ ಅವರು ನಮ್ಮ ಕನಕಪುರದ ಕಣ್ಗಳು. ಹಿಂದೆ ನಾನು ರಾಮಾಯಣದಲ್ಲಿ ನೋಡಿದೆ ರಾಮ ಲಕ್ಷ್ಮಣನ, ಇವತ್ತು ನಿಜ ರೂಪದಲ್ಲಿ ಇಡೀ ರಾಜ್ಯ ಜನ ನೋಡ್ತಾ ಇದೆ. ನಮ್ಮ ಕನಕಪುರ ತಾಲೂಕು ಜನತೆ ಗೊತ್ತಿತ್ತು, ಅದೇ ಇಡೀ ರಾಜ್ಯದಲ್ಲಿ ನೋಡ್ತಾ ಇದೆ. ಇದು ಒಂದೇ ಒಂದು ಉದಾಹರಣೆ ಸರ್. ನಮ್ಮ ಕನಕಪುರ ತಾಲೂಕಲ್ಲಿ ನೀವು ಸಾಕಷ್ಟು ನೋಡ್ತಾ ಇದ್ದೀರಾ, ಅಭಿವೃದ್ಧಿ ಇರ್ಬೋದು, ಕೆಲಸ ಇರ್ಬೋದು, ಜನಗಳಿರ್ಬೋದು. ಇಂಥ ಒಂದು ಕಾರ್ಯಕ್ರಮನ ಅವರು ಇಡೀ ರಾಜ್ಯದಲ್ಲಿ ಕೊಡ್ತಾರೆ ಅನ್ನೋ ನಂಬಿಕೆ ಎಲ್ಲ ಜನತೆಗಿದೆ. ಎಲ್ಲರೂ ಜನಗಳ ಪರವಾಗಿ ನಾನು ಸರ್ ಅವ್ರ ಕೊನೆಯ ಶುಭಾಶಯಗಳನ್ನ ತಿಳಿಸ್ತೀನಿ ಸರ್. ನಾವ್ ಹೇಳೋದನ್ನಂತೆ ಏನಂತಂದ್ರೆ, ಚಲದಂಕ ಮಲ್ಲ, ಕಾಂಗ್ರೆಸ್ನ ವಜ್ರ ಕವಚ, ಮತ್ತೆ ಡಿಕೆ ಶಿವಕುಮಾರ್ ಅವರು ಇವತ್ತು 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಅದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ನಮ್ಮ ಇದು ಆಶಯ ಕೂಡ ಅದಾಗಿತ್ತು, ಅದು ನೆರವೇರಿದೆ. ಇವತ್ತೇನಂತಂದ್ರೆ, ತನ್ನ ಹುಟ್ಟೂರಾದ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತಹ ಡಿಕೆ ಶಿವಕುಮಾರ್ ಅವರು ತನ್ನ ಹಳ್ಳಿಗೆ ಬಂದು ಇವತ್ತು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ತನ್ನ ಊರಿನ ಜನತೆ ಬಗ್ಗೆ ಕೃತಜ್ಞತಾ ಸಮಾವೇಶವನ್ನ ಮತ್ತೆ ಕೃತಜ್ಞತೆಯನ್ನ ಪ್ರತಿಯೊಂದು ತಾಲೂಕು ಮಟ್ಟದ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೇಳ್ಬೇಕು ಅಂತೇಳಿ ಅವರು ಅತ್ಯಂತ ಖುಷಿಯಿಂದ ಆಗಮಿಸಿರೋದು ನಮಗೆ ತುಂಬಾ ಖುಷಿಯಾಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳಾಗಿ ಅದನ್ನ ಫಸ್ಟ್ ಆ ಕೆಲಸ ಮಾಡಿದ್ದಾರೆ. ನಮಗೆ ಮೊದಲನೇದಾಗಿ ಫಸ್ಟ್ನೇದು ಏನಂತಂದ್ರೆ, ಅವರು ಒಂದು 6 ಇದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಫಸ್ಟ್ ಮೊದಲನೇದಾಗಿ ಮಕ್ಕಳಿಗೆ ಬಸ್ನ ಫ್ರೀಯಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಮತ್ತೆ ಖಾತಾಗಳ ಬಗ್ಗೆ ಮಾಡಿದ್ದಾರೆ. ಬೆಂಗಳೂರು ಬಗ್ಗೆ ಅಭಿವೃದ್ಧಿಯನ್ನ ಮಾಡಬೇಕು. ಆಲ್ರೆಡಿ ಅವ್ರದ್ದು ಮೈಂಡ್ ಅಲ್ಲಿ ತುಂಬಾನೇ ಇದೆ, ಬೆಂಗಳೂರನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು. ಬೆಂಗಳೂರು ದಕ್ಷಿಣನ ಮಾಡಿದ್ದಾರೆ, ಕನಕಪುರನ ಇದು ಇಲ್ಲಿವರೆಗೂ ಕೂಡ ಅದನ್ನ ಮಾಡಬೇಕು ಅಂತ ಹೇಳಿ ಅವರು ತುಂಬಾ ಖುಷಿಯಿಂದ ಅದನ್ನ ಮಾಡಿದ್ದಾರೆ. ಅದನ್ನ ಘೋಷಣೆ ಕೂಡ ಮಾಡಿರೋದು ತುಂಬಾ ಅತ್ಯಂತ ಸಂತೋಷಕರವಾದಂತ ವಿಷಯ. ಅವರಿಗೆ ಚಾಣಕ್ಯನ ನೀತಿನಲ್ಲಿ ಚಾಣಕ್ಯನಿಗೆ ಯಾವ ರೀತಿ ಬುದ್ಧಿಶಕ್ತಿ ಇದೆ, ಚಾತುರ್ಯತೆ ಇದೆ, ಅದು ಅವರಿಗಿದೆ. ಅದನ್ನ ಮಾಡ್ತಾರೆ. ಮುಂದಿನ ಯಾವುದೇ ಕಷ್ಟ ಬಂದ್ರು ಸುಖ ಬಂದ್ರು ಅದನ್ನ ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ಇದು ಮಾಡಬೇಕು, ಹೆಂಗ್ ತಗೊಂಡ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅತ್ಯಂತ ಖುಷಿಯಿಂದ ಇವತ್ತು ಮುಂದಿನ ಅವರು ಮುಖ್ಯಮಂತ್ರಿ ಇನ್ನೂ 2 ವರ್ಷಗಳ ಅದಕ್ಕೆ ತಪ್ಪಿ 7 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕು ಅಂತೇಳಿ ನಾವೆಲ್ಲರೂ ತುಂಬಾ ಇಷ್ಟಪಡ್ತೀವಿ. ದೇವರಲ್ಲಿ ಆಶೀರ್ವಾದ ಕೂಡ ಕೇಳ್ತಾ ಇದ್ದೀವಿ. ನನ್ನ ಹೆಸರು ಮಂಜುಳಾ ಅಂತೇಳಿ. ಮೇಡಮ್, ನೀವೇನು ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಬಂದಿದ್ರಿ, ಸಾಕಷ್ಟು ಸಂಖ್ಯೆಯಲ್ಲೂ ಇದ್ದಾರೆ ಅಭಿಮಾನಿಗಳು, ಕಾರ್ಯಕರ್ತರು. ಇವತ್ತು ಭೇಟಿಯಾಗಿ ಬಂದಿರಿ, ಏನ್ ಅನಿಸ್ತಾ ಇದೆ? ಸರ್, ನಾನು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ಕೌಶಲ್ಯಾಭಿವೃದ್ಧಿ ಇಲಾಖೆ NRLM ಸ್ಕೀಮ್ನಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಆ ಯೂನಿಯನ್ ರಾಜ್ಯಾಧ್ಯಕ್ಷರು. ನಮ್ಮ ಟೀಮ್ ಇದೆ, ಅಲ್ಲಿ ಒಂದು 200 ಜನ ಇದೀವಿ ನಾವು.
31 ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳೆಲ್ಲ ಬಂದಿದ್ದೀವಿ. ಸಾಹೇಬ್ರಿಗೆ ವಿಶ್ ಮಾಡಕ್ಕೋಸ್ಕರ ಬಂದಿದ್ದೀವಿ. ತುಂಬಾ ಚತುರ, ಭಾರತ್ ಜೋಡೋ ಅಂತಕ್ಕಂಥ ಯುವಕರನ್ನ ಒಟ್ಟುಗೂಡಿಸಿ ಇಡೀ ರಾಜ್ಯಾದ್ಯಂತ ಅವ್ರನ್ನ ಉತ್ತೇಜಿಸಕ್ಕೋಸ್ಕರ ಒಂದು ಕನಸನ್ನ ಕಟ್ಕೊಂಡಿದ್ದಾರೆ. ಆ ಕನಸು ಸಾಕಾರ ಆಗ್ಲಿ ಅಂತ ಹೇಳಿ ಅವರಿಗೆ ವಿಶ್ ಮಾಡೋದಕ್ಕೋಸ್ಕರ ನಾವು 31 ಜಿಲ್ಲೆಯಿಂದ ಬಂದಿದ್ದೀವಿ. ಅವ್ರಿಗೆ ಒಳ್ಳೇದಾಗ್ಲಿ. ಈ ರಾಜ್ಯದ ಏನೆಲ್ಲ ಜನಗಳು ಕನ್ಸ್ಕೊಂಡಿದ್ದಾರೆ ಎಲ್ಲ ನನಸು ಮಾಡಂತ ಒಳ್ಳೆ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ನಾವು ಮತ್ತೊಂದ್ಸಾರಿ ನಮ್ಮ ಯೂನಿಯನ್ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಸರ್. ಎಸ್, ಇವೆಷ್ಟು ಗಾಯತ್ರಿ, ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಸೇರಿದ್ರು. ಅವ್ರಿಗೆ ಬಂದಂತ ಸಂದರ್ಭದಲ್ಲಿ ಕೇವಲ ಇಲ್ಲಿ ಕೃತಜ್ಞತೆ ಸಲ್ಲಿಸೋದಕ್ಕೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಬಂದಂತ ಸಂದರ್ಭದಲ್ಲಿ ಇರುವಂತ ಜನರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅಂದ್ರೆ ಊಟದ ವ್ಯವಸ್ಥೆನ ಇದೇ ಒಂದು DKS ಅವರ ಸ್ಕೂಲ್ ಏನಿದೆ ಅವರ ಮುಂಭಾಗದಲ್ಲಿ ಇರುವಂತಹ ಇದೇ ಖಾಲಿ ಗ್ರೌಂಡ್ ನಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು, ಕಾರ್ಯಕರ್ತರು ಇದ್ರು. ಅವ್ರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಧ್ಯಾಹ್ನ ಮಾಡಿದ್ರು. ಇದೀಗ ಎಲ್ಲ ಮುಗಿದಿದೆ ಆಲ್ಮೋಸ್ಟ್. ಇನ್ನೇನು ಒಂದು ಅರ್ಧ ಗಂಟೆ ಒಳಗಾಗಿ ಮತ್ತೆ DK ಶಿವಕುಮಾರ್ ಅವರು ಇಲ್ಲಿಂದ ನೇರವಾಗಿ ಕೆಲವೊಂದಷ್ಟು ಗ್ರಾಮ ಪಂಚಾಯಿತಿಗೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಅಲ್ಲಿ ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಇವರ ಬರುವಿಕೆಗಾಗಿ. ಹೀಗಾಗಿ ಅಲ್ಲೂ ಹೋಗ್ಬೇಕಾಗುತ್ತೆ. ಸದ್ಯ ಅವರು ಇದೇ ಒಂದು ಫಾರ್ಮ್ ಹೌಸ್ ನಲ್ಲಿ, ಅಂದ್ರೆ ಈ ಸ್ಕೂಲಿನ ಪಕ್ಕದಲ್ಲಿ ಇರುವಂತಹ ಫಾರ್ಮ್ ಹೌಸ್ ಏನಿದೆ, ಈ ಒಂದು ಫಾರ್ಮ್ ಹೌಸ್ ನಲ್ಲಿ ಅವರು ವಿಶ್ರಾಂತಿಯನ್ನ ಪಡ್ಕೊಂತಾ ಇದ್ದಾರೆ. ಜೊತೆಗೆ ಅವರ ತಾಯಿ ಕೂಡ ಇಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇಲ್ಲಿ ಊಟವನ್ನ ಮಾಡಿಕೊಂಡು ನೇರವಾಗಿ ರೆಸ್ಟ್ ಅನ್ನ ಮಾಡಿಕೊಂಡು ಮತ್ತೆ ಇನ್ನೇನು ಅರ್ಧ ಗಂಟೆ ಒಳಗಾಗಿ ಅವರು ಮತ್ತೆ ಹೋಗುವಂತ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತದೆ. ಅದೇ ರೀತಿಯಾಗಿ ಕಾರ್ಯಕರ್ತರು ಕೂಡ ಎಲ್ಲಾ ಕಡೆನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸದ್ಯ ಅವರು ಬಂದಂತ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಿ ಅವರಿಗೆ ಅವರ ಕುರಿತಾಗಿ ಒಂದು ಕೆಲವೊಂದಷ್ಟು ಮನವಿನ ಸೂಚನೆಯನ್ನು ಕೂಡ DK ಶಿವಕುಮಾರ್ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇದುವರೆಗೂ ಕೂಡ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಯೋಜನೆಗಳನ್ನ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀನಿ. ಜೊತೆಗೆ ಒಂದು ಕನಕಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನ ಮಾಡಿಸಬೇಕು, ಅದೇ ರೀತಿಯಾಗಿ ಸ್ಕೂಲ್ ಆಗಿರ್ಬೋದು, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆನ ಮಾಡೋದಕ್ಕೆ ಕೂಡ ಕೆಲವೊಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ ಅಂತ ಕೂಡ DKC ಅವರ ಜನಗಳ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಗಾಯತ್ರಿ. ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.